ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನು ಅಂತಂದರೆ, ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಮಹಲ್ದಾರ್ ಸರ್ ಅವರು ನನಗೆ ಒಂದು ಪ್ರಶ್ನೆಯನ್ನು ಕೇಳಲು ಅವರು ಇಚ್ಛಿಸುತ್ತಿದ್ದಾರೆ. ಆ ಪ್ರಶ್ನೆ ಏನು ಅಂತ ಹೇಳಿ ತಿಳ್ಕೊಂಡು ನನ್ನ ಯಥಾಮತಿಗೆ ನಿಲುಕಿದಷ್ಟು ನಾನು ಹೇಳಲು ಪ್ರಯತ್ನಿಸುತ್ತೇನೆ. ಆ ಪ್ರಶ್ನೆ ಏನು ಅಂತೇಳಿ ಹವಾಲ್ದಾರ್ ಸರ್ ಅವರಿಗೆ ಕೇಳೋಣ. ನಿಮ್ಮ ಪ್ರಶ್ನೆ ಏನು ಸರ್? ಅದು ಈ ಮನುಷ್ಯ ಜೀವನ ಇಷ್ಟೆಲ್ಲ ಹಗಲು ರಾತ್ರಿ ಎನ್ನದೆ ಇಷ್ಟು ಪಡ್ತಾರೆ, ಆದರೆ ಈ ಜೀವನದ ಕೊನೆಯ ಉದ್ದೇಶವಾದರೂ ಏನು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಓಹೋ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಸರ್ ನನ್ನ ಕೇಳಿದ್ದಾರೆ. ಮನುಷ್ಯನ ಅಂತಿಮ ಜೀವನದ ಉದ್ದೇಶ ಏನು ಅಂತ ಹೇಳಿ, ಹೌದಲ್ಲ ಸರ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ? ಯಸ್, ನೋಡಿ ಸರ್, ಮನುಷ್ಯನ ಅಂತಿಮ ಜೀವನದ ಉದ್ದೇಶ ಏನು ಅಂತಂದ್ರೆ ಸುಖ ಮತ್ತು ಆತ್ಮಸಂತೃಪ್ತಿ, ಕೊನೆಯದಾಗಿ ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದುವಂಥದ್ದು. ಮನುಷ್ಯನ ಜೀವನದಲ್ಲಿ ಆತ್ಮಸಂತೃಪ್ತಿ ಎಂಬುವಂಥದ್ದು ಒಂದು ಇತ್ತು ಅಂತಂದ್ರೆ ಆತನಲ್ಲಿ ಸುಖ ತಾನಾಗಿ ಹರಿಸಿಕೊಂಡು ಬರ್ತದೆ. ಯಾವಾಗ ಆತ್ಮಸಂತೃಪ್ತಿ ಪ್ಲಸ್ ಸುಖ ಒಬ್ಬ ವ್ಯಕ್ತಿ ಹತ್ರ ಇರ್ತದೋ ಆ ವ್ಯಕ್ತಿ ಖಂಡಿತವಾಗಿಯೂ ಪರಮಾತ್ಮನಲ್ಲಿ ಮೋಕ್ಷವನ್ನು ಪಡಿತಾನ. ಅದರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಸಂಶಯವಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಅದಕ್ಕೆ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ, ಕನ್ನಡದ ಶರಣರಾಗಿರ್ತಕ್ಕಂಥ, ಕನ್ನಡದ ವಚನಕಾರರಾಗಿರ್ತಕ್ಕಂಥ ಬಸವೇಶ್ವರರು 12ನೇ ಶತಮಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇಡೀ ಜೀವನದ ಮರ್ಮವನ್ನ ಆ ಒಂದು ವಚನ ನಮಗೆ ಅರ್ಥೈಸಿಕೊಡ್ತದೆ. ಆ ವಚನ ಏನು ಅಂತ ಹೇಳಿ ಕೇಳಿದರೆ ಒಂದೇ ಒಂದು ವಾಕ್ಯದಲ್ಲಿ ಸರ್, ಬೇರೆ ಗ್ರಂಥ ಓದುವ ಅವಶ್ಯಕತೆನೇ ಇಲ್ಲ, ಅಧ್ಯಯನ ಮಾಡುವ ಅವಶ್ಯಕತೆನೇ ಇಲ್ಲ. ಆ ವಚನ ಯಾವುದು ಅಂತ ಕೇಳಿದರೆ ಎಷ್ಟು ಸುಂದರವಾಗಿ ಅವರು ಹೇಳ್ತಾರೆ ಅಂತಂದ್ರೆ ಸರ್, ಆ ವಚನದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಆಳವಾದ ಜ್ಞಾನ ಅಡಗಿಕೊಂಡಿದೆ ಅಂತಂದ್ರೆ, ಕಳಬೇಡ, ಕೊಲಬೇಡ, ಹೊಸೆಯ ನುಡಿಯಲು ಬೇಡ, ಇದಿರ ಹಳೆಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು ಸರ್. ಕಳಬೇಡ, ಕಳ್ಳತನ ಮಾಡ್ಲಿಕ್ಕೆ ಹೋಗ್ಬೇಡ, ಪರಧನ ಪರಸತಿಯರನ್ನ ಪರ ವಸ್ತುವನ್ನ ಯಾವುದೇ ಕಾರಣಕ್ಕೂ ನಿನ್ನ ಹಕ್ಕಿನೊಳಗಡೆ ಸೇರ್ಪಡೆ ಮಾಡಿಕೊಳ್ಳ. ಪರಮಾತ್ಮ ನಿನ್ನ ಜೀವನದಲ್ಲಿ ಎಷ್ಟನ್ನು ಕೊಡಬೇಕೋ ಅಷ್ಟನ್ನು ಮಾತ್ರ ಕೊಟ್ಟೆ ಕೊಡುತ್ತಾನೆ. ಅದರಿಂದ ಯಾರಿಗೂ ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಲಾಲ್ ಸಂಪಾದನೆ ಮಾಡಿರ್ತಕ್ಕಂಥ ಹಣವೇ ಈ ಕಲಿಯೋದ್ರೊಳಗಡೆ ಶಾಶ್ವತವಾಗಿ ನಮ್ಮ ಹತ್ರ ಉಳಿತಾ ಇಲ್ಲ ಸರ್. ಈಗ ಹರಾಮ್ ದುಡ್ಡು, ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಶಾಶ್ವತವಾಗಿ ಅದು ನಮ್ಮ ಹತ್ರ ಹೇಗೆ ಉಳಿಯಲು ಸಾಧ್ಯನೇ ಇಲ್ಲ ಸರ್. ಹರಾಮ್ ದುಡ್ಡು, ಹರಾಮ್ ಸಂಪತ್ತು, ಪರರ ಹಕ್ಕು, ಪರರ ಸಂಪತ್ತು ಮನುಷ್ಯನಿಗೆ ತಾತ್ಕಾಲಿಕವಾಗಿ ಸುಖವನ್ನು ಕೊಡ್ತದೆ, ಆದರೆ ಅಂತ್ಯ ಆದ್ರೆ ಬಹಳ ಘೋರವಾಗಿದೆ. ಆದರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತು ತಾತ್ಕಾಲಿಕವಾಗಿ ಮನುಷ್ಯನಿಗೆ ಕಷ್ಟ ಕೊಡ್ತದೆ, ನೋವು ಕೊಡ್ತದೆ, ವಿಭಿನ್ನವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಮನುಷ್ಯನ ಜೀವನದಲ್ಲಿ ನಿರ್ಮಾಣ ಮಾಡುತ್ತೆ, ಆದರೆ ಶಾಶ್ವತವಾಗಿ ಅದು ಮನುಷ್ಯನಿಗೆ ಕೈ ಹಿಡಿತದೆ ಅನ್ನುವಂಥದ್ದಾಗ್ತದೆ. ಆ ಕಾರಣದಿಂದಾಗಿ ಸರ್, ಯಾವುದೇ ಕಾರಣಕ್ಕೂ ಮನುಷ್ಯ ಮತ್ತೊಬ್ಬರ ವಸ್ತುವನ್ನ ಕಳ್ಳತನ ಮಾಡಬಾರದು ಎನ್ನುವಂಥ ತಾತ್ಪರ್ಯ. ಕಳ್ಳತನ. ಎರಡನೇದಾಗಿ ಅವ್ರು ಹೇಳ್ತಾರೆ ಸರ್, ಕೊಲಬೇಡ. ಒಂದು ಜೀವಿಯನ್ನ ಸೃಷ್ಟಿಸುವ ಶಕ್ತಿ ನಿನ್ನ ಹತ್ರ ಇಲ್ಲ ಅಂತಂದ ಬಳಿಕ ಅನಾವಶ್ಯಕವಾಗಿ ಇನ್ನೊಂದು ಜೀವಿಯನ್ನ ಕೊಲ್ಲುವಂತಹ ಅಧಿಕಾರ ನಿನಗಿಲ್ಲ. ಪರಮಾತ್ಮ ಆದೇಶ ಮಾಡಿದ್ದಾನೆ. ಅದಕ್ಕೆ ಕೊಲಬೇಡ, ಇದಿರ ಹಳೆಯಲು ಬೇಡ. ಪರಮಾತ್ಮ ಯಾರ್ಯಾರಿಗೆ ಯಾವ್ಯಾವ ಸ್ಥಾನದಲ್ಲಿ ಇಡಬೇಕು ಅಂತ ಹೇಳಿ ಲೆಕ್ಕಪತ್ರಗಳನ್ನ ಹಾಕಿಯೇ ಆ ವ್ಯಕ್ತಿಗೆ ಆ ಸ್ಥಾನದಲ್ಲಿ ಇಟ್ಟಿರ್ತಾರೆ. ನಮ್ಮಲ್ಲಿ ಸ್ವಲ್ಪ ಸಂಪತ್ತು ಬಂತು ಅಂತಂದ್ರೆ ನಮ್ಮಲ್ಲಿ ಅಹಂಕಾರ ಎಂಬುವಂಥ ಒಂದು ಮದ ಇರ್ಬಿಡುತ್ತೆ. ಅದಕ್ಕೆ ನಾನೇ ಶ್ರೇಷ್ಠ ಎಂಬುವಂಥ ಭಾವ ನಿನ್ನಲ್ಲಿ ಇಟ್ಕೋಬೇಡ, ಇದಿರ ಹಳೆಯಲು ಬೇಡ. ಅದಾದ ನಂತರ ಮತ್ತೆ ಅವರು ಉಲ್ಲೇಖನವನ್ನು ಮಾಡ್ತಾರೆ ಸರ್, ಹೊಸೆಯ ನುಡಿಯಲು ಬೇಡ. ಇದರ ಅರ್ಥ ಏನು ಅಂತಂದ್ರೆ, ಎಲ್ಲ ಮನುಷ್ಯನೇ ನಿನ್ನ ಜೀವನದಲ್ಲಿ ಎಂಥ ಸಂಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಈ ನಾಲಿಗೆಯಿಂದ ಸುಳ್ಳು ನುಡಿಬೇಡ. ನ್ಯಾಯ ನಿರ್ಣಯದ ಸಂದರ್ಭದಲ್ಲಿ ನಿನ್ನ ತಂದೆಯ ಪರವಾಗಿದ್ದರೂ ಸರಿ, ನಿನ್ನ ತಾಯಿಯ ಪರವಾಗಿದ್ದರೂ ಸರಿ, ಸತ್ಯವನ್ನೇ ನುಡಿ, ಯಾವುದೇ ಕಾರಣಕ್ಕೂ ಸುಳ್ಳನ್ನು ನುಡಿಬೇಡ ಅಂತ ಆದೇಶವನ್ನು. ಕಳಬೇಡ, ಕೊಲಬೇಡ, ಹೊಸೆಯ ನುಡಿಯಲು ಬೇಡ, ಇದಿರ ಹಳೆಯಲು ಬೇಡ, ತನ್ನ ಬಣ್ಣಿಸಬೇಡ. ಪರಮಾತ್ಮ ಜಗತ್ತಿನಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಜ್ಞಾನ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿರ್ತಾನೆ ಸರ್. ನಾನೇ ಶ್ರೇಷ್ಠ, ನಾನೇ ಜ್ಞಾನವಂತ ಅನ್ನುವಂಥ ಭಾವ ನಿನ್ನಲ್ಲಿ ಇಟ್ಕೋ. ನಿನ್ನ ಬಗ್ಗೆ ಬಣ್ಣಿಸಬೇಡ. ನೀನು ಕಾರ್ಯೋನ್ಮುಖನಾಗುವ ಅಷ್ಟೇ, ಪ್ರತಿಫಲ ಪರಮಾತ್ಮನ ಕಡೆಗೆ ಬಿಟ್ಬಿಡು. ಅದಕ್ಕೆ ಹೇಳಿರುವಂಥದ್ದು ಸರ್ ಒಂದು ವ್ಯಾಖ್ಯೆ, ಕರ್ಮಣ್ಯವಾಧಿಕಾರಸ್ಥೆ ಫಲೇಶು ಕದಾಚನ. ಎಲ್ಲ ಮನುಷ್ಯನೇ ಕರ್ಮ ಮಾಡುವಂಥದ್ದು ಮಾತ್ರ ಏನು ಕರ್ತವ್ಯ, ಆದರೆ ಅದರ ಪ್ರತಿಫಲವನ್ನು ನನಗೆ ಬಿಟ್ಬಿಡು. ಪ್ರತಿಫಲಾಪೇಕ್ಷಣೆ ಬಯಸ್ಲಿಕ್ಕೆ ಹೋಗ್ಬೇಡ.
ತನ್ನ ಬಣ್ಣಿಸಬೇಕು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ನಮ್ಮ ಕೂಡಲ ಸಂಗಮ ಮೆಚ್ಚುವ ಒಲಿಯುವ ಪರಿ ಅಂಥೇಳಿ ಬಸವೇಶ್ವರರು ಬಹಳ ಮಾರ್ಮಿಕವಾಗಿ ಜಗತ್ತಿಗೆ ಒಂದು ವಚನದ ಮುಖಾಂತರವಾಗಿ ಇಡೀ ಸಾರಾಂಶವನ್ನು, ಜೀವನದ ಗುಟ್ಟನ್ನು ಅದರಲ್ಲಿ ನಮಗೆ ಅರ್ಥೈಸಿಕೊಟ್ಟಿದ್ದಾರೆ ಸರ್. ಇದರ ಮೇಲೆ ನಾವು ನಡೆದುಕೊಂಡು ಜೀವನವನ್ನು ಸಾಗಿಸಿದರೆ ಜೀವನದಲ್ಲಿ ನಾವು ಸುಖ, ಶಾಂತಿ, ನೆಮ್ಮದಿ, ಆತ್ಮಸಂತೃಪ್ತಿ ಮತ್ತು ಪರಮಾತ್ಮನಲ್ಲಿ ಮೋಕ್ಷವನ್ನು ಕಾಣ್ತೀವಿ ಅನ್ನುವಂಥ ತಾತ್ಪರ್ಯ. ಅದಕ್ಕೆ ಸರ್ ಈ ಜೀವನ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ, ಈ ಜೀವನ ಕ್ಷಣಿಕವಾಗಿರ್ತಕ್ಕಂಥದ್ದು. ಮನುಷ್ಯ ಭೂಮಿಗೆ ಬಂದಿರುವಂಥದ್ದು ಕೇವಲ ಪರೀಕ್ಷೆಗಾಗಿ ಬಂದಿರತಕ್ಕಂಥದ್ದು. ಇದೊಂದು ಪರೀಕ್ಷಾ ಹಾಲಿದ್ದ ಹಾಗೆ, ಪರೀಕ್ಷಾ ಕೊಠಡಿ ಇದ್ದ ಹಾಗೆ. ನಮ್ಮ ಸಮಯ ಮುಗಿದಾದ ನಂತರ ನಾವೆಲ್ಲರೂ ಕೂಡ ಮತ್ತೆ ಮರಳಿ ಪರಮಾತ್ಮನಲ್ಲಿ ಒಂದು ದಿನ ಲೀನವಾಗಬೇಕಾಗಿದೆ ಸರ್. ಆದರೆ ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್, ಜಾತಿ, ಪಾತಿ, ಕೋಮು, ಪ್ರಾಂತೀಯತೆ ಎಲ್ಲದರ ಮಧ್ಯೆ ನಾವು ತಿಕ್ಕಾಟಕ್ಕೆ ಬಲಿಯಾಗಿಬಿಟ್ಟಿದ್ದೀವಿ ಸರ್. ಅದಕ್ಕೆ ಜಾತಿ ಭೇದ ಭಾವ ಮಾಡದೆ ನಾವೆಲ್ಲರೂ ಪರಮಾತ್ಮನ ಜೀವಿಗಳಂತ ನಾವು ಭಾವಿಸ್ತೀವಿ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಸರ್, ಗ್ರಂಥದಲ್ಲಿ ಒಂದು ಉಲ್ಲೇಖನವನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಯೋಗಿರಾಜ ಮಮಯೋಂಶೋ ಜೀವಲೋಕೆ ಜೀವಭೂತ ಸನಾತನ. ಮನುಷ್ಯರೇ, ನೀವ್ಯಾರೂ ಕೂಡ ಬೇರೆ ಅಲ್ಲಪ್ಪ, ನೀವೆಲ್ಲರೂ ನನ್ನ ಅಂಶಜರು, ನನ್ನ ಪ್ರತ್ಯೇಗಾತ್ಮ ಸ್ವರೂಪಿಗಳು. ಕೇವಲ ನಿಮ್ಮ ಪರೀಕ್ಷೆಗಾಗಿ ನಾನು ಜಾತಿ ಧರ್ಮಗಳಲ್ಲಿ ಬಟವಾರ ಮಾಡಿದ್ದೀನಿ. ನೀನು ಹಿಂದೂ, ನೀನು ಮುಸಲ್ಮಾನ, ನೀನು ಕ್ರೈಸ್ತ, ನೀನು ಇಸಾಯಿ, ನೀನು ಜೊರಾಸ್ಟ್ರಿಯನ್ ಎಂಬ ಭಾವವನ್ನು ನಾನು ಇಟ್ಟು ಇವೆಲ್ಲವೂ ಯಾಕೆ ಮಾಡಿದ್ದೀನಿ ಅಂತಂದರೆ, ನಿಮ್ಮಲ್ಲಿ ಶ್ರೇಷ್ಠರಾಗಿ ಯಾರು ನನ್ನ ಕಡೆಗೆ ಮರಳಿ ಬರ್ತಾರೆ ಎನ್ನುವ ಒಂದು ತಾತ್ಪರ್ಯವನ್ನು ನೋಡುವ ಸಲುವಾಗಿ ನಾನು ಕೊಟ್ಟಿದ್ದೀನಿ. ಪರೀಕ್ಷೆಗೋಸ್ಕರ ನಿನ್ನ ಧರ್ಮವನ್ನು ನೀನು ಪ್ರಾಮಾಣಿಕವಾಗಿ ಗೌರವಿಸು. ನಿನ್ನ ಧರ್ಮದ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಧಿ ವಿಧಾನಗಳನ್ನು ಬಿಟ್ಕೊಡಬೇಡ, ಧರ್ಮದ ಆಧಾರದ ಮೇಲೆ ನೀನು ಪಾಲಿಸು. ಆದರೆ ನಿನ್ನ ಧರ್ಮವನ್ನು ಎಷ್ಟು ನೀನು ಗೌರವಪೂರ್ವಕವಾಗಿ ಕಾಣ್ತೀಯಲ್ಲ, ಇನ್ನೊಬ್ಬರು ನಂಬಿಕೊಂಡಿರ್ತಕ್ಕಂಥ ಧರ್ಮವನ್ನು ಕೂಡ ಅಷ್ಟೇ ಗೌರವಪೂರ್ವಕವಾಗಿ ಕಂಡಾಗ ಮಾತ್ರ ನೀನು ಮುಕ್ತಿ ಪಡೆಯಲು ಸಾಧ್ಯವಿದೆ. ಅದಕ್ಕೆ ಎರಡು ಹೃದಯಗಳನ್ನು ಬೆಸೆಯುವಂಥ ಮನುಷ್ಯ ಎಲ್ಲರಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ, ಎರಡು ಮನಸ್ಸುಗಳನ್ನು ಕೂಡಿರುವಂಥ ಪ್ರೀತಿ, ಪ್ರೇಮ, ಸೌಹಾರ್ದತೆಯಿಂದ ಬದುಕುವಂಥ ಎರಡು ಮನಸ್ಸುಗಳನ್ನು ಒಡೆಯುವಂಥ ಪರಮಾತ್ಮ ನೇರವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಈ ನಶ್ವರವಾದ ಬದುಕಿನಲ್ಲಿ ಶಾಶ್ವತವಾಗಿ ನಾವು ಎಲ್ಲಿಯೂ ಮೋಕ್ಷವನ್ನು ಕಾಣಬೇಕು, ಪರಲೋಕದಲ್ಲಿಯೂ ಕೂಡ ಮೋಕ್ಷವನ್ನು ಕಾಣಬೇಕು, ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಬೇಕು ಅಂತಂತಂದರೆ ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಪರಮಾತ್ಮನ ಸೃಷ್ಟಿಗಳು ಮತ್ತು ನಮ್ಮೆಲ್ಲರನ್ನ ಸೃಷ್ಟಿಸಿದ ಪರಮಾತ್ಮ ಒಬ್ಬನೇ ಅನ್ನುವಂಥ ಭಾವದೊಂದಿಗೆ ನಾವು ಬದುಕಿದಾಗ ಜನ್ಮ ಸಾರ್ಥಕವಾಗುತ್ತೆ. ನಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆತ್ಮಸಂತೃಪ್ತಿ ಮತ್ತು ಪರಮಾತ್ಮನಲ್ಲಿ ಮೋಕ್ಷ ಹೊಂದುವ ವಿಧಾನ ತಾನಾಗಿಯೇ ಗತಿಸಿ ಬರ್ತದೆ ಅನ್ನುವಂಥ ತಾತ್ಪರ್ಯ. ಎಲ್ಲ ಆತ್ಮೀಯರೇ, ಈ ವಿಡಿಯೋವನ್ನು ನೀವು ಆಲಿಸಿದಾದ ನಂತರ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾಕೆ ಅಂತಂತಂದರೆ ಯಾರ ಮಾತು ಯಾರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುವಂಥದ್ದು ಗೊತ್ತಿಲ್ಲ. ಯಾರ ಮಾತಿನಿಂದ ಯಾವ ವ್ಯಕ್ತಿ ದುಷ್ಟ ಮಾರ್ಗವನ್ನು ಬಿಟ್ಟು ಸತ್ಯ ಮಾರ್ಗದ ಕಡೆಗೆ ಬಂದ ಅಂತಂದರೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ, ಅದರ ಸಂಪೂರ್ಣವಾಗಿರ್ತಕ್ಕಂಥ ಪುಣ್ಯದ ಒಂದು ಕರ್ಮದ ಫಲ ಪರಮಾತ್ಮ ನಿಮ್ಮ ಕಲ್ಪಿಸಿಕೊಡ್ತಾನೆ ಅನ್ನುವಂಥದ್ದು ಅದರ ತಾತ್ಪರ್ಯವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಶುಭರಾತ್ರಿ. ಆಲಿಸಿದ್ದಕ್ಕಾಗಿ ಧನ್ಯವಾದ.